ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದಂತೂ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದೆ ಹೇಳ್ತಾ ಇರ್ತಾಳೆ, ಏನು ಸರ್ ಈ ರೀತಿ ಹೇಳ್ತಾ ಇದ್ದೀರಾ, ಇದು ಆಕಸ್ಮಿಕ ಅಲ್ವಾ, ಯಾರಾದರೂ ಬೇಕು ಅಂತ ಏನಾದರೂ ನಮ್ಮ ಟ್ರಕ್ನ ಸುಟ್ಟಾಕಿದ್ರ ಅಂತ ಅನ್ಬೇಕಾದ್ರೆ, ಹೌದು ಶಾರದಾ ಅವರೇ, ನನಗೆ ಯಾಕೋ ಅನುಮಾನ ಬರ್ತಿದೆ. ಖಂಡಿತ ಇದು ಪಕ್ಕ ಪ್ಲಾನ್ ಮಾಡೇ ಇವರು ಬೇಕು ಅಂತ ನಮ್ಮ ಟ್ರಕ್ನ ಸುಟ್ಟಾಕಿದ್ದಾರೆ. ಆದರೆ ಯಾರು ಅಂತ ಗೊತ್ತಿಲ್ಲ. ಪೊಲೀಸ್ಗೆ ನಾನು ಇನ್ಫಾರ್ಮ್ ಮಾಡಿದ್ದೀನಿ, ಇನ್ನೇನು ಬಂದರೂ ಬರ್ಬೋದು ಅನ್ನೋ ಅಷ್ಟರಲ್ಲಿ ಡೋರ್ನ ಡಬ್ಬ ಡಬ್ಬ ಅಂತ ಈ ಕಡೆ ಮನೆ ಓನರು ಬಡಿತಾ ಇರ್ತಾರೆ. ತುಂಬ ಟೆನ್ಷನ್ ಮಾಡಿಕೊಂಡು ಯಾರು ಅಂತ ಡೋರ್ ಓಪನ್ ಮಾಡಿ ನೋಡಿದರೆ ಮನೆ ಓನರ್ ಇರ್ತಾರೆ. ಸರ್ ನೀವು ಇಲ್ಲಿ ಅಂತ ಕೇಳಬೇಕಾದ್ರೆ, ಬನ್ನಿ ಸಿದ್ಧಾರ್ಥ ಅವರೇ, ಪೊಲೀಸ್ ಬಂದಿದ್ದಾರೆ, ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಹೊರಗಡೆ ಕರ್ಕೊಂಡು ಬಂದ ತಕ್ಷಣ ಈ ಕಡೆ ಮೀಡಿಯಾದವರೆಲ್ಲರೂ ಸಹ ಬಂದ್ಬಿಟ್ಟು, ಸಿದ್ಧಾರ್ಥ ಸರ್ ಹೇಗಾಯಿತು ನಿಮ್ಮ ಅಮ್ಮಮ್ಮ ತಿಂಡಿ ಬಂಡಿಗೆ, ಇಷ್ಟೊತ್ತಿಗೆ ಜನಗಳೆಲ್ಲ ಮುತ್ತಾಗ್ತಾ ಇದ್ರು, ಆದರೆ ಇದು ಹೀಗೆ ಯಾವ ರೀತಿ ಸುಟ್ಟೋಯ್ತು, ಸ್ವಲ್ಪ ಡೀಟೇಲ್ಸಾಗಿ ಹೇಳ್ತೀರಾ ಅಂತ ಅನ್ಬೇಕಾದ್ರೆ, ಹಾಗೆ ಶಾರದಾ ಹತ್ರ ಹೋಗಿ ಮತ್ತೆ ಮೀಡಿಯಾದವರು ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಹೇಳ್ತಾ ಇರ್ತಾರೆ, ನಾವು ಸ್ಟೇಟ್ಮೆಂಟ್ನ ತಗೋಬೇಕು, ಬನ್ನಿ ಈ ಕಡೆ ನೀವೇನು ಕ್ವಶನ್ ಕೇಳಬೇಡಿ ಸದ್ಯಕ್ಕೆ ಅಂತ ಅಂದ್ಬಿಟ್ಟು, ನೋಡಿ ಸಿದ್ಧಾರ್ಥ ಅವರೇ ಇದು ಯಾವ ರೀತಿ ಸುಟ್ಟೋಯ್ತು ಅಂತ ಅಂದಾಗ, ಖಂಡಿತ ನನಗೆ ಗೊತ್ತಿಲ್ಲ ಸರ್ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ, ಗ್ಯಾಸ್ ಏನಾದರೂ ಲೀಕೇಜ್ ಆಯ್ತಾ, ನೀವು ಸರಿಯಾಗಿ ನೋಡಲಿಲ್ವಾ ಅಂತ ಕೇಳಬೇಕಾದ್ರೆ, ಇಲ್ಲ ಗ್ಯಾಸ್ ಖಾಲಿ ಆಗಿತ್ತು, ನಾವು ಸರಿಯಾಗಿ ನೋಡಿದ್ವಿ, ಬಟ್ ಯಾವ ರೀತಿ ಸುಟ್ಟೋಯ್ತು ಅಂತ ನಮಗೂ ಗೊತ್ತಿಲ್ಲ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪೊಲೀಸ್ ಹೇಳ್ತಾ ಇರ್ತಾರೆ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಸಿದ್ದು ಶಾರದಾ ಅವ್ರಿ ಅಂತ ಕೇಳ್ತಾ ಇರಬೇಕಾದ್ರೆ, ಇಬ್ಬರು ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ವಟಾರದ ಹೆಂಗಸೊಬ್ಬರು ಹೇಳ್ತಾ ಇರ್ತಾರೆ, ಸರ್ ನನಗೆ ಒಬ್ಬರ ಮೇಲೆ ಅನುಮಾನ ಇದೆ ಅಂತ ಅಂದಾಗ, ಯಾರಮ್ಮ ಅದು ಅಂತಂದಾಗ, ಆ ಕುಡ್ಕ ಮೂರೊತ್ತು ಕುಡ್ಕೊಂಡು ಬಿದ್ದಿರ್ತಾನೆ, ಅವನು ಎಲ್ಲೋ ಮಿಸ್ ಆಗಿ ಬೆಂಕಿ ಹಚ್ಚಿದಾನೆ ಅಂತ ಅನ್ಸುತ್ತೆ ಸರ್ ಅಂತ ಅಂದಾಗ, ಹೋಗಿ ಪಿಸಿ ಆ ಕುಡ್ಕನ್ನ ಕರ್ಕೊಬನ್ನಿ ಅಂತ ಹೇಳ್ತಾ ಇರ್ತಾರೆ. ಆಗ ಕುಡ್ಕ ಮಲಗಿರ್ಬೇಕಾದ್ರೆ ಎದ್ದಾಳ್ಸ್ಕೊಂಬಂದು ಕರ್ಕೊಬಂದಾಗ ಅವನು ಕುಡ್ದಿದ್ದು ಮತ್ತಲ್ಲಿ ತೇಲಾಡ್ತಾ ಇರ್ತಾನೆ. ಹಾಗೆ ನಮಸ್ಕಾರ ಸರ್ ಅಂತ ಅನ್ಬೇಕಾದ್ರೆ, ಇವ್ರು ಟ್ರಕ್ನ ಯಾಕೋ ಸುಟ್ಟೆ ಅಂತ ಕೇಳಬೇಕಾದ್ರೆ, ಏನೋ ಟ್ರಕ್ ಸುಟ್ಟೋಯ್ತಾ, ಅಯ್ಯಪ್ಪ ನನಗೆ ಗೊತ್ತೇ ಇಲ್ವಾ ಅಂತ ಹೇಳ್ಬೇಕಾದ್ರೆ, ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ನೋಡಿ ಸರ್, ನಿಜವಾಗ್ಲೂ ನನಗೆ ಸುಡೋದಂತೂ ನನಗೆ ಗೊತ್ತೇ ಇಲ್ಲ, ನಾನು ಸುಟ್ಟೇ ಇಲ್ಲ, ನನ್ನ ಹತ್ರ ಬರೀ ಕ್ವಾರ್ಟರ್ ಬಾಟ್ಲು ಮಾತ್ರ ಇರೋದು, ಅದನ್ನು ಬಿಟ್ಟರೆ ಈ ಕಡೆ ಸಿಗರೇಟು ಹಾಗೆ ಲೈಟ್ರು ಬೆಂಕಿ ಪಟ್ಟಣ ಯಾವುದೂ ಇಲ್ಲ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಹೆಲ್ತ್ ಅಲ್ವಾ ಸರ್, ನಾನಂತೂ ಸ್ಮೋಕ್ ಮಾಡಲ್ಲ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ, ಯಾರು ಸುಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಸಿದ್ದು ಶಾರದಾ ಹೇಳ್ತಾ ಇರ್ತಾರೆ, ಸರ್ ಇವ್ರು ನಮ್ಮ ವಟಾರದವರು, ಕುಡಿಬೋದು ಆದರೆ ಖಂಡಿತ ಕೆಟ್ಟ ಕೆಲಸ ಮಾಡಲ್ಲ, ನಮ್ಮಮ್ಮ ತಿಂಡಿ ಬಂಡಿನ ತುಂಬ ಇಷ್ಟಪಟ್ಟು ಅವರು ನೋಡ್ಕೊತಾ ಇದ್ರು, ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್, ಹಾಗೆ ನಮ್ಮ ವಟಾರದಲ್ಲಿ ಯಾರು ಸಹ ಅಂಥ ಕೀಳ್ಮಟ್ಟದ ಜನ ಇಲ್ಲ, ಹಾಗೆ ಯಾರಿಗೂ ಸಹ ನಮ್ಮ ಮೇಲೆ ದ್ವೇಷ ಇಲ್ಲ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ಮತ್ತೆ ಇನ್ಯಾರ ಮೇಲೆ ಆದರೂ ಸಹ ಅನುಮಾನ ಇದೆಯಾ ಅಂತ ಅನ್ಬೇಕಾದ್ರೆ, ಆ ಥರ ಯಾರ ಮೇಲೂ ಅನುಮಾನ ಇಲ್ಲ ಸರ್, ಆದರೆ ನಮ್ಮ ಟ್ರಕ್ ಸುಟ್ಟಾಕಿರೋದ್ರಿಂದ ಅವ್ರಿಗೇನು ಲಾಭ ಅಂತ ನನಗೆ ಗೊತ್ತಿಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಯು ಡೋಂಟ್ ವರಿ, ನಾವು ಖಂಡಿತ ಯಾರು ಅಂತ ಹುಡುಕ್ತೀವಿ, ಅಕ್ಕಪಕ್ಕ ಏನಾದರೂ ಸಹ CCTV ಇದೆಯಾ, ಓನರ್ ಯಾರು ಅಂತ ಕೇಳಬೇಕಾದ್ರೆ, ಸರ್ ನಮ್ಮ ವಠಾರದಲ್ಲಿ CCTV ಇಲ್ಲ ಅಂತ ಓನರ್ ಹೇಳ್ತಿರ್ಬೇಕಾದ್ರೆ, ಸುತ್ತಮುತ್ತ 1 ಕಿಲೋಮೀಟರ್ ಆದರೂ ಪರವಾಗಿಲ್ಲ, ಆ ಕಡೆ ಈ ಕಡೆ CCTV ಇದ್ದರೆ ಅದನ್ನು ಚೆಕ್ ಮಾಡೋಣ, ಬನ್ನಿ ಸಿದ್ಧಾರ್ಥ ಅವರೇ, ಯಾರಾದರೂ ಸಿಗಾಕೋತಾರೆ, ನಿಮಗೆ ಖಂಡಿತ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಪೊಲೀಸ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಒಂದು ಕಡೆ ದಶರಥ ಟ್ರಕ್ ಸುಟ್ಟೋಗಿರೋ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಜ್ಯೋತಿಕಾ ಬರ್ತಾಳೆ. ಗುಡ್ ಮಾರ್ನಿಂಗ್ ಡ್ಯಾಡ್ ಅಂತ ಅನ್ಬೇಕಾದ್ರೆ, ಗುಡ್ ಮಾರ್ನಿಂಗ್ ಜೋ ಅಂತ ಅನ್ಬೇಕಾದ್ರೆ, ಡ್ಯಾಡ್ ಏನು ಗೊತ್ತಾ, ನಾನು ದೇವಸ್ಥಾನಕ್ಕೆ ಹೋಗಬೇಕು, ಹಾಗೆ ಸ್ಪೆಷಲಾಗಿ ಅರ್ಚನೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಜೊತೆ ನೀವು ಮತ್ತು ಮಮ್ಮ ಬರ್ತೀರಾ ಅಂತ ಅಂದಾಗ, ಏನೋ ಸ್ಪೆಷಲ್ ಅರ್ಚನಾ, ಏನು ವಿಶೇಷ, ಏನು ಅರ್ಕೆ ಮಾಡ್ಕೊಂಡಿದ್ದೆ ಅಂತ ದಶರಥ ಕೇಳ್ತಾ ಇರಬೇಕಾದ್ರೆ, ಏನಿಲ್ಲ ಹಳೆ ವಿಷಯ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಬಿಟ್ಬಿಡಿ ಡ್ಯಾಡ್, ಲೇಬರ್ ವಿಷಯವಾಗಿ ನಾನು ಆರ್ಕೆ ಮಾಡ್ಕೊಂಡಿದ್ದೆ, ಬಟ್ ಮರ್ತುಬಿಟ್ಟೆ ಆಯಿತಾ, ಇವತ್ತು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ತುಂಬ ಹ್ಯಾಪಿ ಆಗಿದ್ದೀನಿ, ಹೋಗೋಣ ಡ್ಯಾಡ್ ಬರ್ತೀರಾ ಅಂತ ಅನ್ಬೇಕಾದ್ರೆ, ಏನು ಮಾತಾಡದೆ ತನ್ನ ಪಾಡಿಗೆ ತಾನು ದಶರಥ ಈ ಕಡೆ ಜ್ಯೋತಿಕನ ಬಿಹೇವಿಯರ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹಾಗೆ ಜ್ಯೋತಿಕಾ ಇರೋಬರೋ ನ್ಯೂಸ್ ಪೇಪರಲ್ಲಿ ಎಲ್ಲರೂ ಸಹ ಸಿದ್ದು ಟ್ರಕ್ ವಿಷಯ ಏನಾದರೂ ಬಂದಿದೆಯಾ ಅಂತ ಹುಡುಕ್ತಾ ಇರಬೇಕಾದ್ರೆ, ನೀನು ಹುಡುಕ್ತಾ ಇರೋ ವಿಷಯ ಈ ಯಾವ ನ್ಯೂಸ್ ಪೇಪರಲ್ಲೂ ಬಂದಿಲ್ಲ ಜೋ ಅಂತ ಅಂದಾಗ, ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಏನು ಡ್ಯಾಡ್ ಏನು ಹೇಳ್ತಿದ್ದೀರಾ, ನಾನೇನು ಹುಡುಕ್ತಿದ್ದೀನಿ ಅಂತ ಅನ್ಬೇಕಾದ್ರೆ, ಅದೇ ಸಿದ್ದು ಶಾರದವ್ರು ಟ್ರಕ್ ಸುಟ್ಟೋಯ್ತಲ್ಲ ಅದ್ರ ವಿಷಯ ತಾನೇ ನೀನು ಹುಡುಕ್ತಿರೋದು ಅಂತ ಅಂದಾಗ, ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ತನ್ನ ಡ್ಯಾಡ್ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ತುಂಬ ಶಾಕಿಂದ ಕೇಳ್ತಾ ಇರ್ತಾಳೆ, ಅಲ್ಲ ಡ್ಯಾಡ್ ಯಾವ ಟ್ರಕ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ದಿನಕ್ಕೊಂದೊಂದು ಟ್ರಕ್ ಸುಟ್ಟೋಗಿದೆ ಅಂತ ನ್ಯೂಸ್ ಬರ್ತಾ ಇರುತ್ತೆ, ಹಾಗೆ ಪೊಲಿಟಿಷಿಯನ್ ಅದು ಇದು ಎಲ್ಲ ಬರ್ತಾ ಇರುತ್ತೆ, ಅದನ್ನೆಲ್ಲ ಓದಿ ನನಗೆ ಬೋರ್ ಆಗಿದೆ, ಬಟ್ ನನಗೆ ಈ ವಿಷಯ ಗೊತ್ತಿಲ್ಲಪ್ಪ ಅಂತ ಅಂದಾಗ, ತುಂಬ ಚೆನ್ನಾಗಿ ನಾಟಕ ಮಾಡೋದು ಕಲ್ತಿದ್ದೀಯ ಜೋ, ನೀನು ಈ ರೀತಿ ಮಾತಾಡ್ತೀಯ ಅಂತ, ಹಾಗೆ ಈ ರೀತಿ ಮೋಸ ಮಾಡ್ತೀಯ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿಲ್ಲ ಅಂತ ದಶರಥ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ, ಹಾಗೆ ವಾದ ಮಾಡ್ತಾ ಮಾಡ್ತಾ ಕೈನ ತೋರಿಸ್ಬಿಡ್ತಾಳೆ. ಕೈಯ ಸುಟ್ಟಿರೋದನ್ನ ನೋಡಿ ದಶರಥನಿಗೆ ಅನುಮಾನ ಪಕ್ಕ ಸ್ಟ್ರಾಂಗ್ ಆಗಿಬಿಡುತ್ತೆ. ಏನು ಜೋ ಇದು ಕೈಯೆಲ್ಲ ಗಾಯ ಮಾಡ್ಕೊಂಡಿದ್ಯಾ ಅಂತ ಅಂದಾಗ, ಏನಿಲ್ಲ ಡ್ಯಾಡ್ ಏನಿಲ್ಲ, ಹಾಗೆ ಗಾಯ ಅಂತ ಅನ್ಬೇಕಾದ್ರೆ, ಮುಚ್ಚು ಬಾ ಎಷ್ಟಂತ ಸುಳ್ಳು ಹೇಳ್ತೀಯ, ಸಿದ್ದು ಟ್ರಕ್ನ ಸುಟ್ಟಾಕಿತ್ತು ಬೇರೆ ಯಾರು ಅಲ್ಲ ನೀನೇ ಜೋ ಅಂತ ಅಂದಾಗ, ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಸುಮಿತ್ರಾ ಬರ್ತಾಳೆ. ಸುಮಿತ್ರಾ ಬಂದು, ಏನು ಬಂಗಾರ ಇಷ್ಟು ಬೇಗ ಎದ್ದಿದ್ಯಾ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕು ತಾನೆ, ಎಜ್ಜೋನ ಕಡಿಮೆ ಆಯ್ತಾ ಅಂತ ಮಾತಾಡ್ತಿರ್ಬೇಕಾದ್ರೆ, ಆ ಕಡೆ ಬೆವ್ರನ್ನೆಲ್ಲ ಒರೆಸ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ಇದರಿಂದ ಕಾಫಿನ ತಗೊಬರ್ಬೇಕಾದ್ರೆ ಎಲ್ಲರೂ ಸಹ ಕಾಫಿ ಕುಡಿತಾ ಇರ್ತಾರೆ. ಆಗ ನೋಡು ಬಂಗಾರ, ಕಾಫಿ ಕುಡಿದು ಫ್ರೆಶ್ ಅಪ್ ಆಗೋ, ನಿನಗೋಸ್ಕರ ದೋಸೆ ಮಾಡಿದ್ದೀನಿ, ತಿಂಡಿ ತಿನ್ನುವಂತೆ ಅಂತ ಅಂದಾಗ, ಮಮ್ಮ ನನಗೆ ರೂಮ್ಗೆ ಕಳಿಸ್ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಈ ಕಡೆ ಎದ್ರುಕೊಬಿಟ್ಟು ದಶರಥನ ಹಾಗೆ ಕಿರ್ಗಣ್ಣಲ್ಲಿ ನೋಡಿಕೊಂಡು ರೂಮ್ ಹತ್ರ ಹೋಗ್ತಾ ಇದ್ರೆ, ದಶರಥ ಏನು ಮಾತಾಡೋಕ್ಕಾಗದೆ ತನ್ನ ಬಾಡಿ ತಾನು ಅವಳ ಮುಖನ ನೋಡಿಕೊಂಡು ಕೋಪದಿಂದ ನಿಂತಿರ್ತಾನೆ.
ಅಂತಾನೆ. ಆಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ರೀ ನನ್ನ ಮಗಳು ಎಷ್ಟು ಲವಲವಿಕೆಯಿಂದಲೇ ಇವತ್ತು ಎಷ್ಟು ಖುಷಿಯಾಗಿದ್ದಾಳೆ ಅಂತಂದರೆ, ನನಗಿನ್ನ ಮುಂಚೆ ಇದ್ದು ಅವಳು ಗಿಡಗಳಿಗೆ ನೀರು ಹಾಕ್ತಿದ್ಲು, ನನಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದೇ ರೀತಿ ಇದ್ದರೆ ಎಷ್ಟು ಖುಷಿ ಅಲ್ವಾ ನಮ್ಗಳಿಗೂ ಅಂತ ಅನ್ಬೇಕಾದ್ರೆ, ನಿನಗೆ ಯಾವ ರೀತಿ ಹೇಳಿ ಬೇರೆಯವ್ರ ಜೀವನಕ್ಕೆ ಬೆಂಕಿ ಹಚ್ಚಿಬಿಟ್ಟು ನಿನ್ನ ಮಗಳು ಖುಷಿಯಾಗಿದ್ದಾಳೆ, ಅದನ್ನು ನಾನು ಯಾವ ಬಾಯಲ್ಲಿ ನಿನ್ನ ಮಗಳಿಗೆ ಎಂಥ ಬುದ್ಧಿ ಇದೆ ಅಂತ ನಿನಗೆ ಗೊತ್ತಾ? ನಡೆದಿರೋ ವಿಷಯನ ಹೇಳಿದರೆ ನೀನು ಮತ್ತು ಮನೆಯವರು ಯಾವ ರೀತಿ ತಗೋತಿರೋ ನನಗಂತೂ ಗೊತ್ತಿಲ್ಲ, ಆದರೆ ಹೇಳ್ದಲೇ ಇದ್ರೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದ್ಬಿಟ್ಟೆ ಜೋ ಅಂತ ಜ್ಯೋತಿಕನ ಬೈಕೊಂಡು ಹಾಗೆ ತಿಂಡಿ ತಿನ್ನಕ್ಕೆ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪೊಲೀಸು ಒಂದು ಅಂಗಡಿ ಹತ್ರ ಕರ್ಕೊಬಂದು CC ಕ್ಯಾಮ್ರಾನ ಚೆಕ್ ಮಾಡ್ತಾ ಇರಬೇಕಾದ್ರೆ ಕಾನ್ಸ್ಟೇಬಲ್ ಹೇಳ್ತಾ ಇರ್ತಾರೆ, ಸರ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ಚೆಕ್ ಮಾಡಿದ್ವಿ, ಯಾವ CC ಕ್ಯಾಮ್ರಾದಲ್ಲೂ ಸಹ ಸರಿಯಾಗಿ ಕಾಣ್ತಿಲ್ಲ ಅಂತ ಅನ್ಬೇಕಾದ್ರೆ, ಹಾಗಾದ್ರೆ ನಮ್ಮ ಟ್ರಕ್ನ ಸುಟ್ಟೋರು ಯಾರು ಅಂತ ನಾವು ಕಂಡುಹಿಡಿಯೋಕ್ಕಾಗಲ್ವ ಸರ್ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಅಂಗಡಿಯವನು ಹೇಳ್ತಾ ಇರ್ತಾನೆ, ಸರ್ ಹಿಂದೆ ಒಂದು ಕ್ಯಾಮ್ರಾ ಇದೆ, ಅದರಲ್ಲಿ ನೋಡೋಣ, ಎಷ್ಟೋ ವೆಹಿಕಲ್ ಓಡಾಡ್ತಿರ್ತವೆ, ನಿಮಗೆ ಸುಳಿವು ಸಿಕ್ಕಿರೂ ಸಿಗ್ಬೋದು ಅಂತ ಅಂದ್ಬಿಟ್ಟು ಆ ಕ್ಯಾಮ್ರಾನ ಓಪನ್ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಈ ಕಡೆ ದಶರಥ ಸರಿಯಾಗಿರ್ತಾನೆ. ಆ ಕ್ಯಾಮ್ರಾದಲ್ಲಿ ದಶರಥ ಬೆಂಕಿ ಆಗಿದ ತಕ್ಷಣ ಇಳಿದಿದ್ದು ಹಾಗೆ ಸಡನ್ನಾಗಿ ಗಾಬರಿಯಿಂದ ಓಡಿದ್ದು ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಸಿದ್ದುಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪೊಲೀಸ್ ಹೇಳ್ತಾ ಇರ್ತಾರೆ, ಯಾವುದೋ ಈ ವ್ಯಕ್ತಿ ನೋಡಿ ಇವಾಗ ಹಿಡಿದಿದ್ದಾನೆ, ಹಾಗೆ ಸಡನ್ನಾಗಿ ಹೋಗ್ತಾ ಇದ್ದಾನೆ, ಯಾರಾದರೂ ಬೆಂಕಿ ಅಂತ ಅಂದಾಗ ಒಂದೆರಡು ಕ್ಷಣ ನಿಂತ್ಕೊಂಡು ನೋಡ್ತಾರೆ, ಆದರೆ ಇವನು ಸಡನ್ನಾಗಿ ಹೋಗ್ತಾ ಇದ್ದಾನೆ ಅಂತಂದರೆ ಖಂಡಿತ ಇವನು ನಿಮ್ಮ ಟ್ರಕ್ನ ಸುಟ್ಟಿರ್ಬೋದು, ಹಾಗೆ ಸರಿಯಾಗಿ ಬೇರೆ ಮುಖ ಕಾಣ್ತಾ ಇಲ್ಲ, ಹಾಗೆ ನಂಬರ್ ಪ್ಲೇಟು ಕಾಣ್ತಾ ಇಲ್ಲ, ತುಂಬ ಬ್ಲರ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದುಗೆ ಪಕ್ಕ ಇದು ದಶರಥ ಮಾವ ಅಂತ ಗೊತ್ತಾಗುತ್ತೆ. ಈ ಬಾಡಿ ಲ್ಯಾಂಗ್ವೇಜು ಹಾಗೆ ಕಾರ್ ನಂಬರ್ ಎಲ್ಲ ನೋಡ್ತಾ ಇದ್ರೆ ನಮ್ಮ ದಶರಥ ಮಾವನ ಥರ ಇದೆ, ಆದರೆ ಮಾವ ಏನಕ್ಕೆ ನಮ್ಮ ಟ್ರಕ್ಕಿಗೆ ಸುಟ್ಟಾಕ್ತಾರೆ, ಬೆಂಕಿ ಹಚ್ಚುತ್ತಾರೆ? ಖಂಡಿತ ಇಲ್ಲ, ನಾನು ಇಮ್ಯಾಜಿನೇಷನ್ ಮಾಡ್ತಾ ಇರೋದೇ ತಪ್ಪು, ನಮ್ಮ ಮಾವ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ತುಂಬ ಬೇಜಾರಿಂದ ತನ್ನ ಮಾವನ ಫೋಟೋನ ನೋಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ರೂಮಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ನವಿ ನನಗೆ ಏನಾದರೂ ಮಾಡಿ ಟ್ರಕ್ನ ಸುಟ್ಟಾಕಬೇಕು ಅಂತ ಹೇಳಿದ ವಿಷಯ ಎಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ಹಾಗೆ ಟ್ರಕ್ ಸುಟ್ಟಾಕಿದ್ದೆಲ್ಲ ನೆನ್ಪು ಮಾಡಿಕೊಂಡು, ಅಲ್ಲ ಸುಟ್ಟಾಕಿದ್ದು ನಾನು, ಆದರೆ ನಮ್ಮ ಡ್ಯಾಡ್ ಯಾವಾಗ ಬಂದು ನನ್ನನ್ನು ನೋಡಿದ್ರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ದಶರಥ ಟ್ರಕ್ ಸುಟ್ಟಿದ್ದು ಬೇರೆ ಯಾರು ಅಲ್ಲ ನೀನು ಜೋ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ತುಂಬ ಟೆನ್ಷನಿಂದ ಇರ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಅವಳಿಗೆ ಬಿಸಿ ಬಿಸಿ ಕಾಫಿನ ತೊಗೊಬಂದ್ಬಿಟ್ಟು ಕೈನ ಟಚ್ ಮಾಡಿದ ತಕ್ಷಣ ಅವಳು ಶಾಕ್ ಆಗಿ ನಾನಲ್ಲ ಟ್ರಕ್ ಸುಟ್ಟಿದ್ದು ಅಂತ ಕಾಫಿನ ಚೆಲ್ಬಿಡ್ತಾಳೆ. ಅದು ಪಾರಿಜಾತ ಮೈ ಮೇಲೆಲ್ಲ ಹೋಗಿದ್ದಾಗ ಪಾರಿಜಾತ ಕೂಗಾಡ್ತಾ ಇರ್ತಾಳೆ, ನಿನಗೆ ಗೊತ್ತಾಗಲ್ವ ಗೋಲ್ಡಿ, ಎಷ್ಟು ಬಿಸಿ ಇತ್ತು ಕಾಫಿ, ನನ್ನ ಮೈ ಮೇಲೆಲ್ಲ ಚೆಲ್ಬಿಟ್ಟಲ್ಲ, ನನ್ನ ಸೀರೆ ಎಲ್ಲ ಹಾಳಾಯಿತು ಅಂತ ಅನ್ಬೇಕಾದ್ರೆ ಬಾಯಿನ ಜೋರಾಗಿ ಬಿಡ್ತಾಳೆ. ಜೋರಾಗಿ ಮಾತಾಡಬೇಡಿ, ಕೂಗಾಡಬೇಡಿ ಅಂತ ಅಂದಾಗ, ಅಲ್ಲ ಏನಾಗಿದೆ, ಈ ಥರ ಬಿಸಿ ಕಾಫಿನ ನನ್ನ ಮೇಲೆ ಚೆಲ್ದಲ್ಲ, ನಾನು ಕೂಗಾಡ್ದಲ್ಲೇ ಹಾಗೆ ಇರೋಕ್ಕಾಗುತ್ತಾ ಗೋಲ್ಡಿ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಅಂದಾಗ, ಏನಂತ ಹೇಳಿ ತುಂಬ ಟೆನ್ಷನ್ ಆಗಿದೆ, ಅಷ್ಟಕ್ಕೂ ನೀವು ಬರಬೇಕಾದ್ರೆ ಗೋಲ್ಡಿ ಅಂತ ಕೂಕ್ಕೊಂಡು ಬರಬೇಕು ತಾನೇ, ಕಳ್ಳಿ ಥರ ಬಂದು ಇನ್ನು ನಿಂತ್ಕೊಂಡಿದ್ದೀರಲ್ಲ ಗ್ರಾನಿ, ಗೊತ್ತಾಗಲ್ವ ಅಂತ ಬೈತಾ ಇರ್ತಾಳೆ. ಏನಕ್ಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಪಾರಿಜಾತ ಕೇಳ್ತಿರ್ಬೇಕಾದ್ರೆ, ಏನಂತ ಹೇಳಿ ನಾನು ಟ್ರಕ್ ಸುಟ್ಟಾಗಿರೋ ವಿಷಯ ಡ್ಯಾಡ್ಗೆ ಗೊತ್ತಾಗಿದೆ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಅದೇ ಗೊತ್ತಾಯ್ತು ಅಂತ ಕೇಳಬೇಕಾದ್ರೆ, ನನಗೂ ಗೊತ್ತಿಲ್ಲ, ನಾನು ಮೇ ಬಿ ಟ್ರಕ್ ಸುಟ್ಟಾಕಬೇಕಾದ್ರೆ ಡ್ಯಾಡ್ ನನ್ನನ್ನು ಫಾಲೋ ಮಾಡಿಕೊಂಡು ಒಟಾರದ ಕಡೆ ಬಂದಿದ್ರು ಅಂತ ಅನಿಸುತ್ತೆ ಅಂತ ಅಂದಾಗ ಪಾರಿಜಾತನಿಗೆ ಮತ್ತಷ್ಟು ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತ ತುಂಬ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಗೋಲ್ಡಿ ಎಂಥ ಕೆಲಸ ಮಾಡಿದೆ, ದಶರಥ ಏನಾದರೂ ವಿಡಿಯೋನ ಅಥವಾ ಫೋಟೋನ ತಗೊಂಡಿದ್ರೆ ಏನು ಮಾಡೋದು, ಜೊತೆಗೆ ನವೀನ ಬೇರೆ ಇದ್ದ, ಅವನು ಸಿಗಾಕೋತಾನೆ ಅಂತ ಅಂದಾಗ ನನಗೂ ಅದೇ ತುಂಬ ಭಯ ಆಗ್ತಿದೆ ಗ್ರಾನಿ, ಈ ವಿಷಯನ ಮೊಮ್ಮಗ ಅಥವಾ ತಾತನಿಗೆ ಏನಾದರೂ ಹೇಳಿದೆ ನನ್ನ ಗತಿ ಏನು, ಹೇಗೋ ತಾತನ ಕಂಟ್ರೋಲ್ ಇಟ್ಕೊಂಡಿದ್ದೆ, ಏನು ಮಾಡಲಿ ಅಂತ ಅಂದಾಗ ಪಕ್ಕ ಏನಾದರೂ ಗೊತ್ತಾಯ್ತು ಅಂತ ಅಂದರೆ ನೀನು ನಮ್ಮ ಮನೆಯಿಂದ ಆಚೆ ಹಾಕ್ತಾರೆ, ಸಿದ್ದುನ ಹಾಕಿದ್ರಲ್ಲ ಖಂಡಿತ ಅದೇ ರೀತಿ ಹಾಕ್ತಾರೆ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ತುಂಬ ಟೆನ್ಷನಿಂದ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಅಲ್ಲ ಸಿದ್ದು ಶಾರದಾನಿಗೆ ಈ ವಿಷಯ ಏನಾದರೂ ಗೊತ್ತಾಯ್ತು ಅಂತ ಅಂದರೆ ನನ್ನ ಸುಮ್ಮನೆ ಬಿಡ್ತಾರ, ಖಂಡಿತ ಅವರು ಜೈಲಿಗೆ ಹಾಕಿಸ್ತಾರೆ, ಹಾಗೆ ಅವ್ರ ಮೇಲೆ ಅನುಕಂಪ ಉಕ್ಕಿ ಮನೆಗೆ ಅವರಿಬ್ರು ಮನೆಗೆ ತಾತ ಕರ್ಕೊಬರ್ಬೋದು. ನೋ ಗ್ರಾನಿ ನೋ, ಈ ರೀತಿ ಆಗೋಕ್ಕೆ ನಾನು ಖಂಡಿತ ಬಿಡಲ್ಲ, ಆಗ್ಲೂಬಾರ್ದು, ನನಗೆ ತುಂಬ ಟೆನ್ಷನ್ ಆಗ್ತಿದೆ, ನಾನು ಒಟ್ಟಾರಕ್ಕೆ ಹೋಗಿ ಸಿದ್ದು ಮತ್ತು ಶಾರದಾನ ಮಾತಾಡ್ಸ್ಕೊಂಡು ಬರ್ತೇನೆ ಅಂತ ಓಡೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಮನೆಯವರೆಲ್ಲರೂ ತಿಂಡಿ ತಿನ್ಕೊಂಡು ಕೂತಿರ್ಬೇಕಾದ್ರೆ ಜಲಜ ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ. ಹಾಗೆ ವಿಮಲ ಹೇಳ್ತಾ ಇರ್ತಾಳೆ, ಅಣ್ಣ ಇವತ್ತು ದೋಸೆ ಚಟ್ನಿ ತುಂಬ ಚೆನ್ನಾಗಿತ್ತು ಅಂತ ಅಂದಾಗ, ಹೌದಮ್ಮ ತುಂಬ ಚೆನ್ನಾಗಿತ್ತು, ನಾನು ತುಂಬ ಜಾಸ್ತಿ ತಿಂದ್ಬಿಟ್ಟೆ ಅಂತ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ತುಂಬ ಟೆನ್ಷನ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಜೋ ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಅಂದಾಗ, ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ ಅಂತ ಅಂದಾಗ, ಯಾವ ಫ್ರೆಂಡು, ಎಲ್ಲಿ ಅವ್ರ ಮನೆ ಇರೋದು ಅಂತ ಎಲ್ಲನೂ ಸಹ ಎನ್ಕ್ವೈರಿ ಮಾಡ್ತಿರ್ಬೇಕಾದ್ರೆ, ಅಲ್ಲ ಡ್ಯಾಡ್ ನನ್ನ ಫ್ರೆಂಡ್ ಮನೆಗೆ ಹೋಗೋವಷ್ಟು ಸಹ ರೈಟ್ಸ್ ಇಲ್ವಾ, ಯಾಕೆ ಹಿಂಗೆ ಕ್ವಶನ್ ಮಾಡ್ತಿದ್ದೀರಾ ಅಂತ ಅಂದಾಗ, ಹೇಳೋದನ್ನು ಸರಿಯಾಗಿ ಹೋಗಿ ಹೇಳಿದರೆ ನಾನು ಯಾಕೆ ನೀನು ಕ್ವಶನ್ ಮಾಡ್ತೀನಿ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಆರತಿ ಕಣ್ಣೀರು ಹಾಕೊಂಡು ಅಮ್ಮ ಅತ್ತೆ ಮಾವ ಅಂತ ಅಳ್ತಾ ಬರ್ತಾ ಇರ್ತಾಳೆ. ಏನಾಯಿತು, ಯಾಕೆ ಅಳ್ತಿದ್ಯಾ, ಸರಿಯಾಗಿ ಮಾತಾಡು ಅಂತ ಮುರಳಿ ಇರ್ತಿರ್ಬೇಕಾದ್ರೆ ನಾನೇನಂತ ಹೇಳಿ ನಮ್ಮ ಸಿದ್ದು ಅಣ್ಣನ ಫುಡ್ ಟ್ರ್ಯಾಕ್ ಸುಟ್ಟೋಯ್ತು ಅಂತ ಅನ್ಬೇಕಾದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಜೊತೆಗೆ ಕಣ್ಣೀರು ಬರ್ತಿರ್ಬೇಕಾದ್ರೆ ಪಾರಿಜಾತ ಮಾತ್ರ ಸಿಕ್ಕಾಬಟ್ಟೆ ಖುಷಿ ಪಡ್ತಿರ್ತಾಳೆ. ಆದರೆ ದಶರಥ ಮಾತ್ರ ಈ ಕಡೆ ಜ್ಯೋತಿಕನ ಗುರಾಯಿಸ್ಕೊಂಡು ನೋಡ್ತಾ ಇದ್ರೆ ಅವಳಿಗೂ ಸಹ ಬೆವರು ಇಳಿತಾ ಇರುತ್ತೆ. ಸುಟ್ಟೋಯ್ತಾ ಸಿದ್ದು ಫುಡ್ ಟ್ರ್ಯಾಕ್ ಸುಟ್ಟೋದ್ರೋಗುತ್ತೆ ಬಿಡು, ನೀನ್ಯಾಕೆ ಅವನಿಗೋಸ್ಕರ ಕಣ್ಣೀರು ಹಾಕ್ತಿದ್ಯಾ, ಅವನ ಜೀವನ ಅವನು ನೋಡ್ಕೊಂಡು ಹೋಗಿದ್ದಾನೆ ಅಂತ ಅಂದಮೇಲೆ ಸುಟ್ಟರೆಷ್ಟು ಬಿಟ್ಟರೆಷ್ಟು ಹೋದ್ರೋಗುತ್ತೆ ಬಿಡು, ಅವ್ರ ಕರ್ಮ ಅಂತ ಅನ್ಬೇಕಾದ್ರೆ ಎಲ್ಲರೂ ಗುರಾಯಿಸ್ಕೊಂಡು ತುಂಬ ಕೋಪ ಮಾಡ್ಕೊಂಡು
ಮಾಡ್ಕೊಂಡು ಪಾರಿಜಾತ ಮುಖನ ನೋಡ್ತಾ ಇದ್ರೆ ವಿಮಲ್ ಮಾತ್ರ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹೀಗೆ ತುಂಬಾ ಕೋಪ ಮಾಡ್ಕೊಂಡು ವಿಮಲ ಪಾರಿಜಾತನ ಬೈತಾ ಇರ್ತಾಳೆ. ಏನಂತ ಮಾತಾಡ್ತಿರ ಚಿಕ್ಕಮ್ಮ, ಈ ಮನೆ ಬಿಟ್ಟು ಹೋಗಿದ್ದಾನೆ ಸಿದ್ದು, ಆದ್ರೆ ನಮ್ಮ ಮನಸ್ಸನ್ನ ಬಿಟ್ಟು ಯಾವತ್ತೂ ಹೋಗಿಲ್ಲ, ಹೋಗೋದು ಇಲ್ಲ. ಈ ರೀತಿ ಮಾತಾಡಬೇಡಿ. ಅವ್ನ ಫುಡ್ ಟ್ರಾಕ್ ಸುಟ್ಟೋಯ್ತಲ್ಲ ಅಂತ ನಮಗೆಲ್ಲ ಹೊಟ್ಟೆ ಉರಿತಿದೆ. ನಮ್ಮ ಗಾಡಿ ಬೇರೆ ಇಲ್ಲ, ಅವ್ನ ಗಾಡಿ ಬೇರೆ ಇಲ್ಲ ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರ ನಿಜ ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ ಹೌದು ಅನಸೂಯಮ್ಮ ಇವಾಗ ಕಾಲ್ ಮಾಡಿ ಹೇಳಿದ್ರು ಸಂಜೆ ಫುಡ್ ಟ್ರಕ್ಕು ಸುಟ್ಟೋಗಿದೆ, ಮತ್ತು ಈಗ ಅಣ್ಣನೂ ಅದಕ್ಕೇನು ಸಿಕ್ಕಾಪಟ್ಟೆ ಕಣ್ಣೀರಾಗ್ತಿದ್ದಾರೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದಾಗ ಅಷ್ಟು ಚೆನ್ನಾಗಿತ್ತು, ಅಷ್ಟು ಖುಷಿಯಾಗಿ ವ್ಯಾಪಾರನ ಮಾಡ್ತಾ ಇದ್ರು, ಯಾರು ಕೆಟ್ಟ ಕಣ್ಣು ಬೀಳ್ತು, ಆ ದೇವರಿಗೆ ಕರುಣೆ ಅನ್ನೋದು ಇಲ್ವಾ ಅಂತ ಸುಮಿತ್ರ ಬೈತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ದೇವರು ಯಾವುದೇ ಕಾರಣಕ್ಕೂ ಸಹ ಈ ರೀತಿ ಮಾಡಲ್ಲ, ಯಾವುದೇ ಒಂದು ಬಲವಾದ ಕಾರಣ ಇರೋದಕ್ಕೋಸ್ಕರ ಅವನು ಟ್ರಕ್ನ ಸುಟ್ಟಾಕಿದ್ದಾನೆ, ಸುಡೋದು ಹಾಗೆ ಅವ್ರಿಗೆ ಕೊಡೋದು ಎಲ್ಲ ದೇವರ ಆಶೀರ್ವಾದ, ಅವನು ಹೇಗೆ ಆಡಿಸ್ತಾನೋ ನಾವು ಆಗ ಆಡಬೇಕು ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ ಇದ್ದಕ್ಕಿದ್ದಂಗೆ ಟ್ರಕ್ ಸುಟ್ಟೋಗಿದೆ ಅಂತ ಅಂದರೆ ಖಂಡಿತ ಅದಾಗಿ ಸುಟ್ಟೋಗಿರಲ್ಲ, ಯಾರೋ ಬೇಕಂತ ಬೆಂಕಿ ಹಚ್ಚಿದ್ರೆ ಅಂತ ಅಂದಾಗ ಮುರಳಿನೂ ಸಹ ನನಗೂ ಅದೇ ಅನುಭವ ಬರ್ತದೆ ಭಾವ ಅಂತ ಅಂದಾಗ ಈ ಕಡೆ ಜೊತೆಗೆ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ, ಯಾಕೆ ಡ್ಯಾಡ್ ನನ್ನೇ ಗುರಾಯಿಸಿದ್ದಾರೆ, ನನ್ನ ಹೆಸರು ಏನಾದರೂ ಹೇಳ್ಬಿಟ್ರ ಅಂತ ಅಂದಾಗ ತಾತ ಖಂಡಿತ ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರು ಸಹ ಅವನನ್ನು ದ್ವೇಷ ಮಾಡಲ್ಲ ಅಂತ ಅನ್ಬೇಕಾದ್ರೆ ಸ್ವಲ್ಪ ಹೊತ್ತು ಹಾಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ ದಶರಥ ಈ ರೀತಿ ಹೇಳ್ತಿದ್ಯಲ್ಲ, ನನಗೆ ಯಾಕೋ ಅನಿಸುತ್ತೆ ನಮ್ಮನೆಯವ್ರು ಯಾರು ಹೋಗಿ ಆ ಟ್ರಕ್ನ ಸುಟ್ಟಾಕ್ಬಿಟ್ರ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಿದ್ರೆ ಮುರಳಿ ಕೇಳ್ತಾ ಇರ್ತಾನೆ ನಿಮಗೆ ಯಾರಾದರೂ ಮನೆ ಮೇಲೆ ನಮ್ಮ ಮನೆಯವ್ರ ಮೇಲೆ ಯಾರ ಮೇಲಾದರೂ ನಿಮ್ಗೆ ಅನುಮಾನ ಇದೆಯಾ ಭಾವ, ಆ ರೀತಿ ಇದ್ದರೆ ಹೇಳಿ ಹೆಂಗೆ ಟ್ರಕ್ಕು ಸುಟ್ಟೋಯ್ತು ಅಂತ ಕೇಳ್ತಾ ಇದ್ರೆ ಜ್ಯೋತಿಕನಿಗೆ ಕೈಕಾಲಂತೂ ಅಲ್ಲಾಡದೆ ಹಾಗೆ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ CCTV ಫುಟೇಜ್ ಎಲ್ಲ ನೋಡ್ತಾ ಇರಬೇಕಾದ್ರೆ ಪೊಲೀಸ್ ಹೇಳ್ತಾ ಇರ್ತಾರೆ ಪಕ್ಕ ಇವನೇ ಬೆಂಕಿ ಹಚ್ಚಿರೋದು ಅಂತ ಅಂದಾಗ ಸಿದ್ದು ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಬ್ಲರ್ರಾಗಿ ಕಾಣ್ತಿದೆಯಲ್ಲ ಏನು ಮಾಡೋದು ಅಂತ ಅಂದಾಗ ಹಾಗಾದರೆ ಯಾರು ಬೆಂಕಿ ಹಚ್ಚಿದ್ದು ಅಂತ ಕಂಡುಹಿಡಿಯೋಕ್ಕಾಗಲ್ವ ಸರ್ ಅಂತ ಅನ್ಬೇಕಾದ್ರೆ ಈ CCTV ಫುಟೇಜ್ ಎಲ್ಲ ನಮ್ಮ ಟೀಮಿಗೆ ಕಳಿಸಿದ್ದೀನಿ, ಅದರಲ್ಲಿ ಕ್ಲಾರಿಟಿ ಸ್ವಲ್ಪ ಕಾಣುತ್ತೆ, ನಂಬರು ಸಹ ಕಾಣುತ್ತೆ, ಹಾಗೆ ಓನರ್ ಯಾರು ಅಂತ ಕಂಡುಹಿಡ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಸಿದ್ಧಾರ್ಥ ಅವರು ನಿಮಗೇನಾದರೂ ಇನ್ಫಾರ್ಮೇಷನ್ ಗೊತ್ತಾದರೆ ನಮಗೆ ಕಾಲ್ ಮಾಡಿ ಅಂತ ಪೊಲೀಸ್ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮನೆ ಓನರು ಸಹ ಟೆನ್ಷನ್ ಮಾಡ್ಕೋಬೇಡಿ, ಖಂಡಿತ ಈ ಕಡೆ ಪೊಲೀಸರು ಹುಡುಕೊಟ್ಟೆ ಕೊಡ್ತಾರೆ, ನಿಮ್ಮ ಟ್ರಕ್ಕ ಸುಟ್ಟು ಹಾಕಿರೋರು ಯಾರು ಅಂತ ಗೊತ್ತಾಗೇ ಆಗುತ್ತೆ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.